ಈಗ BPL ಕಾರ್ಡ್ನ ರದ್ದು ಮಾಡೋಕ್ಕೆ ಸರ್ಕಾರ ಮುಂದಾಗ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಮಾಡಕ್ಕೆ ಕೊಡಲ್ಲ ಮೇಡಮ್. ರೇಷನ್ ಕಾರ್ಡ್ಗೂ ನಾವು ಅದರಲ್ಲೇ ಅನ್ನ ತಿಂತಾ ಇರೋದು. ನಮಗೆ BPL ಕಾರ್ಡ್ ತೆಗಿಬ್ಯಾಡ್ದು ಇರಬೇಕು. ಅದು ತೆಗೆದುಬಿಟ್ರೆ ನಾವು ಹೆಂಗೆ ಊಟ ಮಾಡೋಣ ಬಡವರು? ಇದೇ ನಮಗೆ ಜೀವನ. ಏನೋ ಫ್ರೀ ಅಂತ ಎಲ್ಲ ಅವತ್ತಿಂದ ಕೊಟ್ಬಿಟ್ಟು ಇವಾಗ ಎಲ್ಲ ಕಿತ್ಕೊಂಡ್ಬಿಟ್ರೆ ಬಡವ್ರುಗಳು ಹೆಂಗೆ ಜೀವನ ಮಾಡೋದು? ಇದರೊಳಗೆ ಜೀವನ ಮಾಡೋಂಥವ್ರು ಇದ್ದಾರೆ. ಈಗ ರೇಷನ್ ಕಾರ್ಡೇ ನೆಚ್ಕೊಂಡಿರೋದು. ಒಂದು ಕಾರ್ಡ್ ಮಾಡಿಕೊಡಿ ಫ್ರೀಯಾಗಿ ಅಂತ ಅಂದರೆ 3,000 4,000 ಕೊಡ್ರಿ ಅಂತಾರೆ. ನಾವು ಅದನ್ನೆಲ್ಲ ಕೊಟ್ಟು ಮಾಡಿಸ್ಕೊಳಕ್ಕೆ ಚೇಚನವಿಲ್ಲ. ಜನಗಳಿಗೆ ಗ್ಯಾರಂಟಿ ಇಲ್ಲ. ನೀವು ಯಾವ ಥರ ಗ್ಯಾರಂಟಿ ಕೊಟ್ಟರೆ ಜನಗಳು ನಿಮ್ಮನ್ನು ಗ್ಯಾರಂಟಿ ಮಾಡ್ತಾರೆ. ಆಂಟಿ ನಮಸ್ತೆ. ಈಗ BPL ಕಾರ್ಡ್ನ ರದ್ದು ಮಾಡೋಕ್ಕೆ ಸರ್ಕಾರ ಮುಂದಾಗ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಮಾಡಕ್ಕೆ ಕೊಡಲ್ಲ ಮೇಡಮ್. ನಾವು ಅದರಲ್ಲೇ ನಾವು ಜೀವನ ಮಾಡ್ತಾ ಇರೋದು. ರೇಷನ್ನಲ್ಲೇ ತೊಗೊಂಡು ಬಂದು ನಾವು ತಿಂತಾ ಇರೋದು. ನಮಗಿನ್ನು ಯಾವುದು ಬೇರೆ ಯಾವುದು ಉದ್ಯೋಗ ಇಲ್ಲ. ನಾವು ರೇಷನಲ್ಲೇ ತೊಗೊಂಡು ಬಂದು ನಾವು ಅದರಲ್ಲೇ ಇದು ಮಾಡ್ಕೊಂಡು ಹೋಗ್ತಿರೋದು. ಯಾಕೆ ಅಂತಂದರೆ ಅದು ಬರೋದು 2,000 ರೂಪಾಯಿ ಒಳಗೆ. ನಾವು ಏನೋ ಒಂದು ಬಡವ್ರ ಬಗ್ರಿಗೆ ಒಂದು ಅನ್ನದ್ದೇ ಆಗಲಿ ಒಂದು ಮನೆ ಬಾಡಿಗೆದೇ ಆಗಲಿ ನಾವು ಕಟ್ಕೊಂಡು ಜೀವನ ಮಾಡಬೇಕು. ಆಮೇಲೆ ಇದು ಏನಪ್ಪ ಅಂದರೆ ರೇಷನ್ ಕಾರ್ಡ್ಗೂ ನಾವು ಅದರಲ್ಲೇ ಅನ್ನ ತಿಂತಾ ಇರೋದು. ಗೃಹಲಕ್ಷ್ಮಿದೂ ಅಷ್ಟೇ ಸರ್ ಮೇಡಮ್ ಅವರೇ. ನಾವು ಅದನ್ನು ಬಿಟ್ಟು ಬೇರೆ ಇನ್ನೇನೈತೆ? ಸಾಹುಕಾರಗಳಿಗೆಲ್ಲ ವಜಾ ಮಾಡಲಿ ಬಿಡಿ ಮೇಡಮ್. ಅವ್ರು ಇರೋರು ತಿಂತಾವ್ರೆ, ಇಲ್ದವ್ರು ಬಡವ್ರ ಬಗ್ರಿಗೆ ಯಾಕೆ ಅವರು ಹಾಳು ಮಾಡಿಕ್ತಾವ್ರು ಅವರು? ಹಾಂ, ಅವರೆಲ್ಲ ಏನಕ್ಕೆ ಅಂತ ಇಷ್ಟೊಂದು ದೌರ್ಜನ್ಯ ಮಾಡ್ತಾವ್ರು? ಸಾಹುಕಾರಗಳೇ ಅವರು ದೌರ್ಜನ್ಯ ಮಾಡಿ ಅವರೇ ತಿಂತಾವೆ ಹೊರತು ಬಡವ್ರಿಗೆ ಜೀವನ ಮಾಡೋಕ್ಕೆ ಕೊಡ್ತಾಯಿಲ್ಲ ಅವರು. ನಮಗೆ ಬಡವ್ರಿಗೆ ಏನೇ ಸೌಲಭ್ಯನೂ ಯಾವುದು ಮಾಡ್ತಾಯಿಲ್ಲ. ಇರೋರಿಗೆ ಕೊಡ್ತಾವ್ರೆ ಹೊರತು ಇಲ್ದವ್ರಿಗೆ ಯಾರಿಗೂ ಕೊಡ್ತಾಯಿಲ್ಲ. ಅವರು ಸಹಾಯನೂ ಮಾಡ್ತಾಯಿಲ್ಲ. ಇರೋರು ಹಿಂಗೆ ಸಾಯ್ತಾ ಇದ್ದೀವಿ, ಚೆನ್ನಾಗಿರೋರು ಚೆನ್ನಾಗೇ ಇದ್ದೇ ಇದ್ದಾರೆ. ಇದರಿಂದ ಕೆಲವೊಂದು ಸೌಲಭ್ಯ ಕೂಡ ಕಡಿತ ಆಗುತ್ತೆ ಅಮ್ಮ. ಈಗ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇವಾಗ ರೇಷನ್ ಕಾರ್ಡಿಂದ ಅಕ್ಕಿ ಬರ್ತಾ ಇದೆ, ಅದು ರದ್ದಾಗುತ್ತೆ. ಇನ್ನು ಸ್ಕಾಲರ್ಶಿಪ್ಪು ವಿದ್ಯಾರ್ಥಿ ವೇತನ ಕೂಡ ಕಡಿತ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಗಕ್ಕೆ ಬಿಡಲ್ಲ ಮೇಡಮ್. ನಾವು ಆಗೋಕ್ಕೆ ಬಿಡಲ್ಲ. ನಾವೇನಿದ್ರು ನಮಗೆ ನ್ಯಾಯ ಬೇಕು. ನ್ಯಾಯದಿಂದ ಬೇಕಾದ್ರೆ ಏನೇ ಇರಲಿ ಹೋರಾಡ್ತೀವಿ ನಾವು. ನಮಗೆ BPL ಕಾರ್ಡ್ ತೆಗಿಬ್ಯಾಡ್ದು ಇರಬೇಕು. ಅದು ತೆಗೆದುಬಿಟ್ರೆ ನಾವು ಹೆಂಗೆ ಊಟ ಮಾಡೋಣ ಬಡವರು? ಇದೇ ನಮಗೆ ಜೀವನ. 1,000 ರೂಪಾಯಿ ಕೊಟ್ಟು ಅಕ್ಕಿ ನಾವು ತಗೊಂಡು ಹೆಂಗೆ ತಿನ್ನೋದು? ಅದೆಲ್ಲ ತೆಗಿಬ್ಯಾಡ್ದು. ಸ್ಕಾಲರ್ಶಿಪ್ಪು ಅವು ಇವು ಅಂತ ಆವಾಗ್ಲಿಂದನೇ ತಾನೇ ಐತೆ. ಇವಾಗ ಹೊಸ್ದಾಗಿ ತೆಗಿತೀನಿ ಅಂತ ಹೇಳಿದ್ರೆ ಬಡವ್ರ ಮಕ್ಕಳು ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಸರ್? ನಮಸ್ತೆ ಎಲ್ಲರಿಗೂ. ಈಗ BPL ಕಾರ್ಡ್ ತೆಗೆದ್ರೆ ಅಕ್ಕಿ ಕೊಡಲ್ಲ ಅದು ಇದು ಅಂತ ಹೇಳ್ತಾರೆ. ನಮಗೆ ಈ ಥರ ಎಲ್ಲ ಸೌಕರ್ಯನೇ ಬೇಕು. ಗೌರ್ಮೆಂಟಿಂದ ನಮ್ಗೆ ಸೌಕರ್ಯನೇ ಬೇಕು. ನಾವು ಬಡವ್ರ ಮಕ್ಕಳು ಹೆಂಗೆ ಬದುಕೋದು? ಅದಕ್ಕೆ ದಾರಿ ಹೇಳಿ ಸರ್. ನಾವು ಆವಾಗಲಿಂದ ಇದು ಬಿಟ್ಟರೆ ನಮ್ಗೆ ಜೀವನ ಇಲ್ಲ. ತೆಗಿಯಂಗಿದ್ರೆ ಸಾಹುಕಾರರು ದುಡ್ಡಿರೋರನ್ನ ತೆಗಿರಿ ಸರ್. ಬಡವ್ರಿಗೆ ಏನು ಇದು ಮಾಡಬೇಡಿ ಸರ್. ಅನ್ಯಾಯ ಮಾಡಬೇಡಿ, ಒಳ್ಳೇದು ಮಾಡಿ ಬಡವ್ರಿಗೆ. ಅಲ್ಲ, ಬಡವ್ರ ಬಗ್ರುಗಳು ಹಿಂಗೆ ಮಾಡಿದ್ರೆ ಹೆಂಗೆ? ಹಾಂ, ಏನೋ ಫ್ರೀ ಅಂತ ಎಲ್ಲ ಅವತ್ತಿಂದ ಕೊಟ್ಬಿಟ್ಟು ಇವಾಗ ಎಲ್ಲ ಕಿತ್ಕೊಂಡ್ಬಿಟ್ರೆ ಬಡವ್ರುಗಳು ಹೆಂಗೆ ಜೀವನ ಮಾಡೋದು? ಹಾಂ ಸಾಹುಕಾರಗಳು ಅವೆಲ್ಲ ಕಿತ್ಕೊಳ್ರಿ. ಬಡವ್ರ ಬಗ್ರವ್ ಏನಕ್ಕೆ ಕಿತ್ಕೊಂತೀರಾ? ಅಕ್ಕಿ ಕೊಡಲ್ಲ, ಮಕ್ಕಳು ಮರಿ ನಾವು ಜೀವನ ಮಾಡೋದು ಹೆಂಗೆ? ಈಗ 500 ರೂಪಾಯಿ ವ್ಯಾಪಾರನೇ ಆಗಲ್ಲ. ಬೆಳಗ್ಗೆ ಸಾಯಂಕಾಲ ತಕ್ಕ ಕೂತ್ಕೊಂಡು ಅದ್ರೊಳಗೆ ಏನು ಜೀವನ ಮಾಡೋಣ? ಹಾಂ, ಹೇಳಿ ನೀವೇ. ಕೊಡೋಂಗೆಲ್ಲ ಫ್ರೀ ಅಂತ ಮಾಡಿಬಿಟ್ರಿ ಅಷ್ಟು ಜನಕ್ಕೆ. ಇವಾಗೆಲ್ಲ ಹಿಂಗೆ ಕಿತ್ಕೊಂಬಿಟ್ರೆ ಹೆಂಗೆ ಮಾಡೋದು? ಏನು ಕೊಡೋದು ಬೇಡ ಬಿಡಿ, ಅವ್ರು ಹಂಗೆ ಮಡಿಕೊಂಬಿಡ್ಲಿ ಅವೆಲ್ಲ. ಇದನ್ನೇನಕ್ಕೆ ತೆಗಿತಾರೆ? ಹೋಗ್ಲಿ, ಅವ್ರು ಕೊಟ್ಟಿದ್ದಾಗೆ ಜೀವನ ಮಾಡಲ್ಲ. ನಾವು ಕಷ್ಟಪಡ್ಬೇಕು, ದುಡ್ಬೇಕು, ತಿನ್ನಬೇಕು. ಏನೋ ಈಗ ರೇಷನ್ ಕಾರ್ಡು ಇವೆಲ್ಲ ತೆಗಿಬಾರ್ದು ಮೇಡಮ್ ಅವರೇ. ಈಗ BPL ಕಾರ್ಡು ತೀರಾ ಬಡವ್ರ ಹತ್ರ ಇದ್ದರೂ ಅದು ಒಳ್ಳೇದೇ ಆಯ್ತಾ. ಈಗ ಶ್ರೀಮಂತರು ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ವಜಾ ಮಾಡ್ಕೊಳ್ಳಿ ಹೇಳಿ. ಅವ್ರನ್ನ ತೆಗೆದ್ಬೇಕಾದ್ರೆ ಇದನ್ನ ಮಾಡ್ಕೊಳ್ಳಿ. ಬಡವ್ರಿಗೆ ತಿನ್ನೋ ಅದರೊಳಗೆ ಜೀವನ ಮಾಡೋಂಥವ್ರು ಇದ್ದಾರೆ. ಈಗ ರೇಷನ್ ಕಾರ್ಡೇ ನೆಚ್ಕೊಂಡಿರೋದು. ಅದರಲ್ಲೇ ರೇಷನ್ ತಿನ್ನೋದು, ಅದರಲ್ಲೇ ಇದು ಮಾಡೋದು. ಯಾರು ಶ್ರೀಮಂತರೇನು ಬಡವರೇನು ಇದಲ್ಲ. ಈಗ ಅದು ಶ್ರೀಮಂತರಿಗೆ ಇದ್ರಾಗ ಇರ್ತಾರಲ್ಲ, ಅವ್ರು ಜೋರಾಗಿ ಇರ್ತಾರಲ್ಲ, ಅವ್ರದ್ದೆಲ್ಲ ವಜಾ ಮಾಡಲಿ ಬಿಡಿ. ಬಡವ್ರಿಗೆ ಕೊಡಲಿ ಬಿಡ್ರಿ. ಅದನ್ನು ಕೊಡೋದು ಬಿಟ್ಬಿಟ್ಟು ಎಲ್ಲ BPL ಕಾರ್ಡುಗಳು ವಜಾ ಅಂತಂದರೆ ಇದು ಸರ್ಕಾರ ಇದು ಏನು ಕಣ್ಣು ಮುಚ್ಕೊಂಡು ಕೂತೈತೋ ಇಲ್ಲ ಇದು ಮಾಡ್ತಾಯಿದ್ದೋ ಗೊತ್ತಿಲ್ಲ. ಇದು ಏನು ಗೊತ್ತಾ? ಇದು ಬಡವರೇ ಸಾಹುಕಾರರೇ ಮೇಡಮ್ ಅವರೇ. ಈಗ ಬಡವರಿಗೆ BPL ಕಾರ್ಡ್ ಬೇಕೇ ಬೇಕು. ಅದರಿಂದಲೇ ಜೀವನ ಮಾಡ್ತಿರೋದು ಜನ. ಶ್ರೀಮಂತ ಕಾರ್ಡುಗಳೆಲ್ಲ ರದ್ದು ಮಾಡಲಿ, ಬಡವರಿಗೆ ಸಹಾಯ ಮಾಡಲಿ. ಗಂಡನ ಮನೆ ಆಸ್ತಿ ಕೂಡ ಇಲ್ಲ, ಅಪ್ಪನ ಮನೆ ಆಸ್ತಿ ಕೂಡ ಇಲ್ಲ. ನಾವೆಲ್ಲ ಜೀವನ ಮಾಡೋದೇ ಕೂಲಿ ಮಾಡ್ಕೊಂಡು ಹೋಗ್ತಾರೆ ಇದ್ದರೆ ನಾವು 10 ರೂಪಾಯಿ ದುಡಿದ್ರೆ ನಮಗೆ ಜೀವನ. ನೀವು ಅದ್ರಿಗೆ ಈಗ ನಮಗೆ BPL ಕಾರ್ಡು ಆ ಕಾರ್ಡ್ ಈ ಕಾರ್ಡ್ ಇಲ್ಲ. ನಮ್ಗೆ ಮಾಮೂಲಿ ಯಾವ ಕಾರ್ಡ್ ಐತೋ ಅದೇ ಕಾರ್ಡೇ ಕೊಡಿ.
ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗೈತೆ, ಆದರೆ ಅವ್ರಿಗೊಂದು ಕೂಪನ್ ಕಾರ್ಡ್ ಅಂತೂ ಇಲ್ಲ. ಒಬ್ಬನ ಮಗನಿಗೆ 15 ವರ್ಷ ಮದುವೆ ಆಗಿ ಇನ್ನೂ ಒಂದು ಕೂಪನ್ ಕಾರ್ಡ್ ಮಾಡಿಸ್ಕೊಳಕ್ಕೆ ನಮ್ಗೆ ಚೇಚನವಿಲ್ಲ. ಎಲ್ಲಿ ಕೇಳಕ್ಕೆ ಹೋದ್ರೂ ನಮಗೆ 3,000 ಕೊಡಿ 4,000 ಕೊಡಿ ಅಂತಾರೆ. ಒಂದು ಕಾರ್ಡ್ ಮಾಡಿಕೊಡಿ ಫ್ರೀಯಾಗಿ ಅಂತ ಅಂದರೆ 3,000 4,000 ಕೊಡ್ರಿ ಅಂತಾರೆ. ನಾವು ಅದನ್ನೆಲ್ಲ ಕೊಟ್ಟು ಮಾಡಿಸ್ಕೊಳಕ್ಕೆ ಚೇಚನವಿಲ್ಲ. ನಮಗೀಗ ಯಾವುದು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಡಿಪೋ ಅಕ್ಕಿ ಬಿಟ್ಟರೆ ನಮ್ಗೆ ಯಾವುದು ಅಕ್ಕಿ ತಿನ್ನೋಕ್ಕೆ ನಮಗೆ ದುಡ್ಡು ಕೊಟ್ಟು ತಿನ್ನೋಕ್ಕೆ ಚೇಚನವಿಲ್ಲ ಅಣ್ಣ. ನಾವು ಹೇಳೋದು ಇಷ್ಟೇನೆ. ನಾವೆಲ್ಲ ಒತ್ತರೆ ಇದ್ರೆ ತಲೆ ಮೇಲೆ ಮಂಕ್ರಿ ಹೊತ್ಕೊಂಡು ತಿರುಗಿ ನಾವು ಜೀವನ ಮಾಡ್ತಾ ಇರೋರು. APL ಕಾರ್ಡ್ನ ಮಾಡ್ತಾ ಇದ್ದಾರೆ ಅಂದರೆ ಇದು ನೋಡಿ ಸರ್, ಇದು ತುಂಬ ಅನ್ಯಾಯ ಆಗ್ತದೆ. APL ಮಾಡಿ ಹೌದು, ಯಾಕೆಂದ್ರೆ ನೋಡಿ ನಾವು ಏನಕ್ಕೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಈ ಫ್ರೀ ಅನ್ನೋದೊಂದು ಮಾಡಿ ಎಲ್ಲ ಜನಗಳಿಗೆ ತೊಂದರೆ ಆಗ್ತಾಯಿದೆ ಹೊರತು ಒಬ್ರಿಗೂ ಅನುಕೂಲ ಆಗ್ತಾಯಿಲ್ಲ. ಬಸ್ ಫ್ರೀ ಮಾಡ್ತೀವಿ ಅಂತ ಅಂದರು, ಜನ ತಲೆ ಮೇಲೆ ಇದಾಗ್ತಾಯಿದ್ದಾರೆ. ಕರೆಂಟ್ ಇದು ಮಾಡಿದ್ರು, ಕಮರ್ಷಿಯಲ್ ಜಾಸ್ತಿ ಅಂತ ಅದು ಮಾಡ್ತಾಯಿದ್ದಾರೆ. ಇದೆಲ್ಲ ಬೇಕಿರಲಿಲ್ಲ ಸರ್. ಇದು ಜನಗಳಿಗಂತೂ ಸುಮ್ಮನೆ ಈಗ ನೋಡಿ ನಮ್ಮ BJP ಸರ್ಕಾರ ಬಂದಾಗ 40% ಅಂತ ಹೇಳ್ಕೊಂಡು ಈಗ ಇವ್ರು ಬೇರೆ ಥರನೇ ಇದು ತೊಂದರೆ ಕೊಡ್ತಾಯಿದ್ದಾರೆ ಎಲ್ರಿಗೂ. ಇದು ಸರಿ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸರ್. ಇದು ರದ್ದು ಮಾಡಬೇಕು ಅಂತ ಇದೆ ಸರ್ಕಾರ, ಅದ್ರ ಬಗ್ಗೆ ಹೇಳ್ತೀರಾ? BPL ಕಾರ್ಡ್ ರದ್ದು ಮಾಡಿದರೆ ಸುಮಾರು ಜನಗಳು ಬೀದಿ ಪಾಲಾಗ್ತಾರೆ. ಮುಂಚೆ ಯಾರೇನೋ ಇದು ಮಾಡಿರಲಿಲ್ಲ. ಇದು ಏನಕ್ಕೆ ಕೊಡೋದು? ಒಂದು ಸರ್ಕಾರ ಕೊಟ್ಟಿದೆ, ಇನ್ನೊಂದು ಸರ್ಕಾರ ಅದನ್ನು ನಡೆಸ್ಕೊಂಡು ಹೋಗಬೇಕು. ಇವರು ಅಧಿಕಾರದ ಆಸೆಗೆ ಇಲ್ಲದ ಜನಗಳ ಮನಸ್ಸಿನಲ್ಲಿ ಆಸೆ ತುಂಬಿಸ್ಬಿಟ್ಟು ಅಧಿಕಾರದ ಚುಕ್ಕಾಣಿ ಹಿಡಿದು ಇವರು ಈ ಥರ ಮೋಸ ಮಾಡ್ತಾ ಇರೋದಂದರೆ ಮುಂದೆ ನಿಮಗೆ ಓಟ್ ಹಾಕಬೇಕೋ ಬೇಡೋ ಅನ್ನೋದು ಜನಗಳಿಗೆ ಗ್ಯಾರಂಟಿ ಇಲ್ಲ. ನೀವು ಯಾವ ಥರ ಗ್ಯಾರಂಟಿ ಕೊಟ್ಟರೆ ಜನಗಳು ನಿಮ್ಮನ್ನು ಗ್ಯಾರಂಟಿ ಮಾಡ್ತಾರೆ. ಹಂಗಾಗಿ ನೀವು ನಿಮ್ಮ ಸರ್ಕಾರನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊತಾ ಇದ್ದೀರ. ಇದು ಹಾಳು ಮಾಡ್ಕೊಳೋದು ಬೇಡ. ಯಾವುದಾದ್ರೂ ಒಂದು ಪರಿಹಾರ ಹುಡುಕಿ ಬಡ ಜನಗಳಿಗೆ ಅನುಕೂಲ ಆಗೋಂಥ ರೀತಿಲಿ ನಡ್ಕೊಂಡು ಹೋಗ್ರಿ.